ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಹ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ತನ್ನ ತಾಯಿನೇ ಇವನು ಅಂತ ಕೆಲಸ ಮಾಡಿರ್ತಾನೆ ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯನ್ಗೆ ಸಿಕ್ಕಾಪಟ್ಟೆ ನೋವಾಗತ್ತೆ. ಇದನ್ನ ಹೇಳ್ಕೊಂಡು ಮೀನನ ಹತ್ರ ಅಳ್ಬೇಕಾದ್ರೆ ಮೀನ ಓಡ್ ಬಂದು ಸೂರ್ಯನ ತಪ್ಕೊಳ್ತಾಳೆ. ನಿಮ್ ಜೀವನದಲ್ಲಿ ಇಷ್ಟೊಂದು ದೊಡ್ಡ ಗಂಡಾಂತರ ನಡೆದಿದೆ, ಇದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಇಷ್ಟು ವರ್ಷ ಕೊರಗ್ತಿದ್ರಲ್ರಿ. ನಿಮ್ಮಂತ ಒಳ್ಳೆ ವ್ಯಕ್ತಿನ ನನ್ ಜೀವನದಲ್ಲೇ ನಾನ್ ಯಾವತ್ತೂ ನೋಡಿಲ್ಲ. ನೀವು ಒಳ್ಳೆಯವರು ಅಂತ ಗೊತ್ತಿತ್ತು, ಆದ್ರೆ ನಿಮ್ ಮನ್ಸು ಒಳಗಡೆ ಇಷ್ಟೊಂದು ಗಾಯಗಳಿದಾವೆ ಅಂತ ನನ್ ಗೊತ್ತೇ ಇರ್ಲಿಲ್ಲ. ಇದುವರೆಗೂನು ಆ ತಪ್ಪು ಮಾಡಿದ್ದು ನಿಮ್ ಅಣ್ಣ ಅಂತ ನಿಮ್ ಅಮ್ಮಂಗ್ ಗೊತ್ತೇ ಆಗ್ಲಿಲ್ವೇನ್ರಿ ಅಂತ ಮೀನಾ ಕೇಳ್ದಾಗ, ಏನ್ ಮಾಡ್ಲಿ ಮೀನಾ, ನಾ ಹೇಳಿದ್ರ ಅಮ್ಮ ಒಪ್ಕೊಳ್ಳೋದಿಲ್ವಲ್ಲ. ನಾವ್ ಯಾರ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿರ್ತೀವೋ ಅವ್ರ ಏನೇ ತಪ್ಪು ಮಾಡಿದ್ರು ನಮ್ ಕಣ್ಣಿಗೆ ಅದು ಕಾಣಿಸೋದಿಲ್ವಂತೆ. ಹಾಗೆ ಸಕ್ರೆಗೆ ಮನೋಜ ಏನೇ ಮಾಡಿದ್ರು ಅವ್ರ ಕಣ್ಣಿಗೆ ಏನು ಕಾಣಿಸೋದಿಲ್ಲ. ಅದೇ ನೋಡು, ನನ್ ಕಂಡ್ರೆ ಸಕ್ರೆಗೆ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ. ನಾನ್ ಎಲ್ಲ ಒಳ್ಳೇದೇ ಮಾಡಿದ್ರು ಅವ್ರ ಕಣ್ಗೆ ಅದು ಸರಿಯಾಗಿ ಕಾಣಿಸೋದಿಲ್ಲ. ಆದ್ರೆ ಅಪ್ಪ ನನ್ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸ್ತಾರೆ. ಅವ್ರೊಬ್ರೇ ನನ್ನನ್ನೇ ನಂಬಿದ್ದು. ಆದ್ರೆ ಪಾಪ ಅವ್ರಿಗೆ ನನ್ನನ್ನ ಈ ಸಮಸ್ಯೆಯಿಂದ ದೂರ ಮಾಡೋದಕ್ಕಾಗ್ಲಿಲ್ಲ. ತುಂಬಾ ಪ್ರಯತ್ನ ಪಟ್ರು, ಆದ್ರೂ ಆಗ್ಲೇ ಇಲ್ಲ ಅಂತ ಹೇಳ್ಕೊಂಡು ಸೂರ್ಯ ಅಳ್ತಿರ್ತಾನೆ. ಸಕ್ರೆ ಸ್ಕೂಲಿಗೆ ಬಂದು ಇವನು ಸರಿ ಇಲ್ಲ, ತುಂಬಾ ಮೊಂಡ, ಹೇಳಿ ಮಾತ್ ಕೇಳೋದಿಲ್ಲ, ಕೋಪಿಷ್ಟ, ಎಲ್ರಿಗೂ ಹೊಡಿತಾನೆ, ರೌಡಿ ತರ ಆಡ್ತಾನೆ ಅಂತ ಹೇಳಿದ್ಮೇಲೆ ಸ್ಕೂಲಲ್ಲಿ ಇರೋರು ಎಲ್ರು ನಂಬಿಟ್ರು. ಅದನ್ನೇ ದೊಡ್ಡ ಆಧಾರವಾಗಿ ತಗೊಂಡು ನನ್ನನ್ನ ಅಪರಾಧಿ ಅಂತ ಅವರು ಪ್ರೂವ್ ಮಾಡ್ಬಿಟ್ರು. ಮಗ ಎಂತ ಕಟುಕ ಆಗಿದ್ರು ತಾಯಿಗೆ ತನ್ನ ಮಗ ಒಳ್ಳೆಯವನಾಗೆ ಕಾಣಿಸ್ತಾನೆ. ಒಳ್ಳೆ ಮಗು ತರ ನೋಡ್ತಿರ್ತಾಳೆ ಯಾವಾಗ್ಲೂ ಆ ಮಗನ್ನ. ಆದ್ರೆ ನಾನು ಚಿಕ್ಕ ಹುಡುಗ ಆಗಿದ್ರು ನನ್ನನ್ನ ಮಗು ಅಂತಾನೆ ನೋಡ್ದೆ. ಸಕ್ರೆ ಕಣ್ಣಿಗೆ ಮಾತ್ರ ನಾನು ಕ್ರೂರಿಯಾಗಿ ಕಾಣಿಸ್ಬಿಟ್ಟೆ ಮೀನಾ. ಹೆತ್ತಿರೋ ತಾಯಿನೇ ತನ್ ಮಗನ್ ಬಗ್ಗೆ ತುಂಬಾ ಕ್ರೂರವಾಗಿ ಮಾತಾಡಿದ್ರೆ ಎಂತವ್ರು ನಂಬ್ತಾರಲ್ವಾ ಮೀನಾ. ಎಲ್ಲಾ ತಾಯಿ ಅಂದ್ರು ತನ್ ಮಕ್ಳ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ಸಹಿಸ್ಕೊಳ್ಳೋದಿಲ್ಲ, ಯಾರ್ ಮುಂದೆನೂ ಅವ್ರು ಬಿಟ್ಕೊಡೋದಿಲ್ಲ. ಆದ್ರೆ ನನ್ ಕರ್ಮ ನೋಡು, ಕೊನೆವರೆಗೂ ಸಕ್ರೆ ನನ್ ಬಗ್ಗೆ ಆ ರೀತಿ ಹೇಳಲೇ ಇಲ್ಲ. ಸ್ಕೂಲ್ಗೆ ಸಕ್ರೆ ಬಂದಾಗ ನನ್ ಮಗ ಆ ರೀತಿ ಮಾಡೋನಲ್ಲ, ಅವ್ನ್ ತುಂಬಾ ಒಳ್ಳೆ ಹುಡ್ಗ ಅಂತ ಹೇಳ್ತಾರೆ ಅಂತ ನಾನ್ ಕಾಯ್ತಾ ಇದ್ದೆ ಮೀನಾ. ಆದ್ರೆ ಅವ್ರು ಇವನು ಹೊಡೆದಿರ್ತಾನೆ, ಇವನ್ ದೊಡ್ಡ ಮೊಂಡ, ರೌಡಿ ಅಂತ ಹೇಳಿದಾಗ ಅಲ್ಲೇ ನನ್ ಮನ್ಸು ಹೊಡೆದೋಯ್ತು ಮೀನಾ. ಇನ್ಮೇಲೆ ಸತ್ಯ ಹೇಳಿ ಏನ್ ಪ್ರಯೋಜನ ಅಂತ ಅದನ್ನ ಹಾಗೆ ಬಿಟ್ಬಿಟ್ಟೆ. ಸ್ವಲ್ಪ ದಿವಸದಲ್ಲಿ ಹೆಡ್ ಮಾಸ್ಟರ್ ರಿಕವರ್ ಆಗ್ಬಿಟ್ರು. ಅದಕ್ಕೆ ನನ್ನನ್ನ ರಿಮೈಂಡ್ ಹೋಮ್ ಇಂದ ಆಚೆ ಕಳ್ಸಿದ್ರು. ಆಗ ಅಪ್ಪ ನನ್ನನ್ ಕರ್ಕೊಂಡ್ ಹೋಗಿ ನೀನು ಲಕ್ಕಿ ಮನೇಲಿ ಇದ್ರೇನೆ ಚೆನ್ನಾಗಿರ್ತೀಯ ಅಂತ ಹೇಳಿ ನನ್ನನ್ನ ಊರಲ್ಲೇ ಬಿಟ್ರು. ಆಮೇಲೆ ಅಲ್ಲೇ ಇದ್ದು ಲಕ್ಕಿ ನನ್ನನ್ನ ಓದಿಸ್ತೀನಿ ಅಂತ ಹೇಳಿದ್ರು. ಏನೋ ಇಷ್ಟೆಲ್ಲ ಆದ್ಮೇಲೆ ನನ್ಗೆ ಓದೋದಕ್ಕೆ ಮನ್ಸೇ ಬರ್ಲಿಲ್ಲ. ಯಾಕಂದ್ರೆ ನನ್ ಮನ್ಸ್ ಪೂರ್ತಿಯಾಗಿ ನನ್ ಸಕ್ರೆ ಈ ರೀತಿ ಮಾಡ್ಬಿಟ್ರಲ್ಲ ಅನ್ನೋ ನೋವೇ ತುಂಬೋಗಿತ್ತು. ಅದ್ರಿಂದ ಓದು ತಲೆಗ್ ಹತ್ಲೇ ಇಲ್ಲ. ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ ಸಕ್ರೆನೆ ಹೇಳಿದ್ಮೇಲೆ ಇನ್ನೇನಿದೆ ಹೇಳು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಈ ಓದಿನ ಬಗ್ಗೆ ಇಂಟ್ರೆಸ್ಟೇ ಹೊರಟೋಯ್ತು. ಮತ್ತೆ ನಾನು ಇಲ್ಲಿ ಬರ್ಲೇಬಾರ್ದು, ನನ್ ಲಕ್ಕಿ ಜೊತೆನೆ ಇದ್ಬಿಡೋಣ ಅಂತ ಅನ್ಕೊಂಡೆ. ಆದ್ರೆ ಅಪ್ಪ ನನ್ನನ್ನ ಬಲವಂತ ಮಾಡಿ ಇಲ್ಲಿ ಬೆಂಗಳೂರು ಕರ್ಕೊಂಡ್ ಬಂದ್ರು. ಎಷ್ಟು ವರ್ಷ ಆದ್ರೂ ನನ್ಗೆ ಆ ನೋವು ಹೋಗ್ಲೇ ಇಲ್ಲ ಮೀನಾ. ಈ ಕುಡಿದ್ರೆ ನೋವು ಹೊರಟೋಗುತ್ತೆ ಅಂತ ಅನ್ಕೊಂಡೆ, ಆದ್ರೆ ಆ ನೋವು ಕಮ್ಮಿ ಆಗ್ಲೇ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನ್ ಮನ್ಸ್ಗಾಗಿರೋ ಗಾಯನ ಸರಿ ಮಾಡೋದಿಕ್ಕೆ ಈ ಪ್ರಪಂಚದಲ್ಲಿ ಯಾವ ಔಷಧಿನೂ ಇಲ್ಲ ಅಂತ ಗೊತ್ತಾಯ್ತು. ಆದ್ರೆ ಆ ಕುಡಿಯೋ ಅಭ್ಯಾಸ ಮಾತ್ರ ನನ್ಗೆ ಕಮ್ಮಿ ಮಾಡ್ಕೊಳಕ್ ಆಗ್ಲೇ ಇಲ್ಲ. ಒಂದ್ ದಿವ್ಸ ಚೆನ್ನಾಗ್ ಕುಡ್ಕೊಂಡ್ ಬಂದ್ಬಿಟ್ಟೆ. ಕುಡ್ಕೊಂಡ್ ಬಂದಾಗ ಅವತ್ತೆಲ್ಲ ಏನಾಯ್ತು ಅಂತ ಅಪ್ಪನ ಹತ್ರ ಎಲ್ಲಾ ಸತ್ಯನೂ ಹೇಳ್ಬಿಟ್ಟೆ. ಈ ವಿಷಯ ಅವ್ರೊಬ್ರಿಗ್ ಮಾತ್ರ ಗೊತ್ತಿತ್ತು, ಈಗ ನಿನಗ್ ಗೊತ್ತಾಗಿದೆ. ಆದ್ರೆ ನಮ್ ಸಕ್ರೆಗ್ ಮಾತ್ರ ನಾನೊಬ್ಬ ಕುಡ್ಕ, ಮೊಂಡ, ಕೋಪಿಷ್ಟ, ಬೇಡ್ದೇ ಇರೋ ಮಗ ಆಗ್ಬಿಟ್ಟೆ. ಎಲ್ಲ ಮುಗ್ದೋಯ್ತು ಮೀನಾ. ಇನ್ನೇನೇ ಮಾಡಿದ್ರು ಕಳ್ಕೊಂಡಿರೋ ನನ್ ಜೀವನ ನನ್ಗೆ ವಾಪಸ್ ಸಿಗುತ್ತಾ? ಇಲ್ಲ. ನನ್ ಬಾಲ್ಯ ನನ್ಗೆ ವಾಪಸ್ ಬರುತ್ತಾ? ನನ್ ವಿದ್ಯೆ ನನ್ಗೆ ವಾಪಸ್ ಬರುತ್ತಾ? ಯಾವ್ದೂ ಇಲ್ಲ. ಸಿಗ್ಬೇಕಾಗಿರೋ ಟೈಮಲ್ಲಿ ನನ್ಗೆ ನನ್ನ ಅಮ್ಮನ್ ಪ್ರೀತಿನೂ ಸಿಗ್ಲಿಲ್ಲ. ನನ್ ಮುಂದೆ ಸಿಕ್ಕೋದು ಇಲ್ಲ ಬಿಡು. ಎಲ್ಲ ಮುಗ್ದೋಯ್ತು ಮೀನಾ, ಎಲ್ಲ ಮುಗ್ದೋಯ್ತು ಅಂತ ಸೂರ್ಯ ಹೇಳ್ಕೊಂಡ್ ಅಳ್ಬೇಕಾದ್ರೆ, ಇಲ್ಲ ರೀ, ಇನ್ಮೇಲೆ ನಿಮ್ ಜೀವನ ಇಲ್ಲಿಂದ ಶುರುವಾಗತ್ತೆ. ನಾನ್ ನಿಮ್ ಜೊತೆ ಇರ್ತೀನ್ರಿ, ಯಾವಾಗ್ಲೂ ನಿಮ್ ಜೊತೆನೆ ಇರ್ತೀನಿ ಅಂತ ಮೀನಾ ಹೇಳ್ಬೇಕಾದ್ರೆ ಜೀವನದಲ್ಲಿ ಮುಂದೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಯಾವ ದಾರಿನೂ ಇಲ್ದೆ ನನ್ ಪಾಡಗ್ ನಾನ್ ಜೀವನ ಮಾಡ್ಕೊಂಡ್ ಹೋಗ್ತಿದ್ದೆ ಮೀನಾ. ಆಗ್ಲೇ ಅಪ್ಪಯ್ಯ ನಿನ್ಗೆ ನನ್ನನ್ನ ಮದ್ವೆ ಮಾಡ್ಸಿದ್ರು. ನನ್ ಜೀವನದಲ್ಲಿ ನಾನು ಖುಷಿಯಾಗಿರ್ಬೋದು ಅಂತ ನನ್ ಹೇಳ್ಕೊಟ್ಟವಳೆ ನೀನು ಮೀನಾ. ನೀನ್ ನನ್ ಜೀವನದಲ್ಲಿ ಬರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿ ಈ ಸೂರ್ಯ ಏನಾಗ್ತಿದ್ನೋ ಏನೋ ನನ್ಗೆ ಗೊತ್ತಿಲ್ಲ. ಅಮ್ಮನ್ ಪ್ರೀತಿ ಕಳ್ಕೊಂಡಿದ್ದಿದ್ ನನ್ ಜೀವಕ್ಕೆ ಆ ಪ್ರೀತಿ ತೋರ್ಸ್ಕೊಟ್ಟಿದ್ ದೇವ್ತೆ ನೀನು. ನೀನಿಂದನೇ ಮೀನಾ ಇವತ್ತು ನಾನೊಬ್ಬ ಮನುಷ್ಯನಾಗಿ ಜೀವನ ಮಾಡ್ತಿರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಬೇಜಾರ್ ಮಾಡ್ಕೋಬೇಡ್ರಿ, ನೀವ್ ನೋಡ್ತಾ ಇರಿ, ಒಂದಲ್ಲ ಒಂದ್ ದಿವ್ಸ ನಿಮ್ ಮೇಲೆ ಪ್ರೀತಿನೇ ಇಲ್ದಿರೋ ನಿಮ್ಮಮ್ಮ ನಿಮ್ಮನ್ನ ಮಗ ಅಂತ ಒಪ್ಕೊಂಡು ನಿಮ್ಮನ್ನ ಮುದ್ದಾಡ್ತಾರೆ. ನೀವ್ ಯಾವ ತಪ್ಪನ್ನು ಮಾಡಿಲ್ಲ ಅಂತ ಅವ್ರ ಅರ್ಥ ಮಾಡ್ಕೋತಾರೆ. ನೀವು ಅವ್ರ ಮೇಲೆ ಎಷ್ಟೊಂದ್ ಪ್ರೀತಿ ಇಟ್ಟಿದೀರಾ ಅಂತ ಅವ್ರ ಅರ್ಥ ಮಾಡ್ಕೋತಾರೆ ಅಂತ ಮೀನಾ ಹೇಳಿದಾಗ, ಯಾರು ನಮ್ ಸಕ್ರೆನಾ? ಆ ತರ ಒಂದ್ ದಿವ್ಸ ನಡೆಯುತ್ತೆ ಅನ್ನೋ ನಂಬಿಕೆನೆ ನನ್ಗಿಲ್ಲ ಮೀನಾ. ಅದ್ ಯಾವಾಗ್ಲೂ ಹೊರಟೋಯ್ತು ಅಂತ ಸೂರ್ಯ ಹೇಳಿದಾಗ, ಖಂಡಿತ ನಡೀತೇರಿ. ಅವತ್ತು ನಿಮ್ಮಮ್ಮ ಅನ್ನದಾನ ಮಾಡ್ಬೇಕಾದ್ರೆ ನೀವ್ ಹೋಗಿ ಅಲ್ಲಿ ಊಟ ಮಾಡ್ ಬಂದ್ರಲ್ಲ, ಅವತ್ತು ನೀವು ಮನೆಗ್ ಬಂದು ಎಷ್ಟೊಂದ್ ಖುಷಿ ಪಡ್ತಿದ್ರಿ. ಅವಾಗ ನನ್ಗದು ದೊಡ್ಡ ವಿಷಯ ಅಂತ ಅನ್ನಿಸ್ಲಿಲ್ಲ. ಆದ್ರೆ ಇವತ್ತು ನೀವ್ ಇದನ್ನೆಲ್ಲ ಹೇಳಿದ್ಮೇಲೆ ನಿಮ್ಗೆ ಅದು ಎಂತ ವಿಷಯ ಅನ್ನೋದು ನನ್ಗೆ ಅರ್ಥ ಆಯ್ತು ರೀ. ಖಂಡಿತ ರೀ, ನಿಮ್ಮಮ್ಮ ನಿಮ್ಮನ್ನ ಅರ್ಥ ಮಾಡ್ಕೋತಾರೆ. ನಿಮ್ಮಿಂದ ನಿಮ್ಮಮ್ಮಂಗೆ ಒಳ್ಳೇದಾಗತ್ತೆ, ಬೇಕಾದ್ರೆ ನೋಡ್ತಾ ಇರಿ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಸೂರ್ಯ ಅಳ್ತಾ ಮೀನನ್ ತೊಡೆ ಮೇಲ್ ಮಲ್ಕೋತಾನೆ.
ಅದಕ್ಕೆ ಮೀನಾ, ಕ್ರಿಶ್ ಇನ್ನೊಬ್ಬ ಸೂರ್ಯ ಆಗ್ಬಾರ್ದು ಅಂತ ನಾನು ಅವನ್ ಮೇಲೆ ತುಂಬಾ ಕಾಳಜಿ ತಗೊಂಡು ಅವನ್ಗೋಸ್ಕರ ಹೋರಾಡ್ತಾ ಇದ್ದೀನಿ. ಯಾವ್ದೇ ಕಾರಣಕ್ಕೂ ಕ್ರಿಶ್ ಇನ್ನೊಬ್ಬ ಸೂರ್ಯ ಆಗ್ಬಾರ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ನೀವು ಕ್ರಿಶ್ಗೋಸ್ಕರ ಯಾಕೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ ಅಂತ ನನ್ಗೆ ಇವಾಗ ಅರ್ಥ ಆಗ್ತಿದೆ. ಕ್ರಿಶ್ಗೆ ಏನೂ ಆಗೋದಿಲ್ಲ ರೀ, ನಾವ್ ನೋಡ್ಕೊಳ್ಳೋಣ, ಈ ಸಮಸ್ಯೆಯಿಂದ ಅವನನ್ನ ಬಿಡುಗಡೆ ಮಾಡೋಣ ಅಂತ ಮೀನಾ ಹೇಳ್ಬೇಕಾದ್ರೆ, ಸೂರ್ಯ ತನ್ ಮನ್ಸಲ್ಲಿರೋ ಭಾರ ಸ್ವಲ್ಪ ಕಡಿಮೆ ಆಯ್ತು ಅನ್ನೋ ಫೀಲಿಂಗ್ ಅಲ್ಲಿ ಸಮಾಧಾನವಾಗಿ ಮೀನನ್ ತೊಡೆ ಮೇಲೆ ನಿದ್ದೆ ಮಾಡ್ತಾನೆ. ಈ ಕಡೆ ಕ್ರಿಶ್ ಜಗಳ ಮಾಡ್ಕೊಂಡಿದ್ದಂತಹ ಹುಡುಗನ್ ತಂದೆ ಒಬ್ರು ಲಾಯರ್ನ ಕರ್ಕೊಂಡು ಬೋರ್ಡಿಂಗ್ ಸ್ಕೂಲ್ಗೆ ಬರ್ತಾರೆ. ಅಲ್ಲಿ ಮ್ಯಾನೇಜರ್ ನ ಮೀಟ್ ಆಗಿ ಮಾತಾಡ್ಬೇಕಾದ್ರೆ, ಸರ್ ಕ್ರಿಶ್ ಇದ್ರಲ್ಲಿ ಏನ್ ತಪ್ಪು ಮಾಡಿಲ್ಲ ಅಂತ ಹೇಗ್ ಕಂಡುಹಿಡಿತೀರಾ ಅಂತ ಮ್ಯಾನೇಜರ್ ಕೇಳಿದಾಗ, ನೋಡಿ ಸರ್, ಸೈಕಲಾಜಿಕಲಿ ಕೆಲವೊಂದು ಟೆಸ್ಟ್ ಗಳನ್ನ ಮಾಡ್ತೀವಿ ಅಂತ ಲಾಯರ್ ಹೇಳ್ತಾರೆ. ಸರ್ ಯಾವ ರೀತಿ ಅಂತ ಕೇಳ್ಬೋದಾ ಅಂತ ಮ್ಯಾನೇಜರ್ ಕೇಳಿದಾಗ, ನೋಡಿ ಒಂದ್ ಕೈಯಲ್ಲಿ ಹಣ್ಣು ಇನ್ನೊಂದ್ ಕಡೆ ದುಡ್ಡು, ಎರಡನ್ನೂ ಇಟ್ಟು ನಿನ್ಗ್ ಯಾವ್ದ್ ಬೇಕು ಅಂತ ಎತ್ಕೊ ಅಂತ ಹೇಳ್ಬೇಕು. ಅದ್ರಲ್ಲಿ ಅವನೇನಾದ್ರೂ ಹಣ್ಣನ್ ತಗೊಂಡ ಅಂತಂದ್ರೆ ಅವನ್ಗೆ ಇನ್ನು ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗಿಲ್ಲ ಅಂತ ಅರ್ಥ, ಅವನಿನ್ನು ಮೆಚೂರ್ಡ್ ಆಗಿಲ್ಲ ಅಂತ ಅರ್ಥ. ಅಂದ್ರೆ ಅವನ್ ಮನ್ಸಲ್ಲಿ ಯಾವ್ದೇ ರೀತಿ ಕೆಟ್ಟ ಭಾವನೆ ಇಲ್ಲ ಅಂತ, ಏನೋ ಆ ಟೈಮಲ್ಲಿ ಕೋಪದಲ್ಲಿ ಆ ರೀತಿ ಮಾಡಿದಾನೆ ಅಂತ ಅನ್ಕೊಳ್ತೀವಿ ಅಂತ ಲಾಯರ್ ಹೇಳಿದಾಗ, ಅಕಸ್ಮಾತ್ ಹಣ್ಣಿನ ಬದಲು ಅವನು ದುಡ್ಡು ತಗೊಂಡ್ರೆ ಅಂತ ಮ್ಯಾನೇಜರ್ ಕೇಳಿದಾಗ, ಹಾಗೇನಾದ್ರೂ ಅವ್ನು ದುಡ್ಡು ತಗೊಂಡ್ರೆ ಯಾಕೆ ಅವನು ದುಡ್ಡು ತಗೊಂಡ ಅಂತ ಮೊದ್ಲು ವಿಚಾರಿಸ್ತೀವಿ. ಅದಕ್ಕೆ ಅವನು ಹುಂಡಿಗೆ ಹಾಕ್ತೀನಿ ಅಥವಾ ಅದನ್ನ ಕೂಡ್ಸಿ ಇಡ್ತೀನಿ ಅಂತ ಹೇಳಿದ್ರೆ ಅದು ಓಕೆ, ಅಂದ್ರೆ ಇನ್ನು ಹಣದ ಬಗ್ಗೆ ಅಷ್ಟೊಂದು ಅವನ್ಗೆ ವಿವರವಾಗಿ ಗೊತ್ತಿಲ್ಲ ಅಂತ ಅರ್ಥ ಆಗತ್ತೆ. ಆದ್ರೆ ಆ ಹುಡುಗ ಆ ದುಡ್ಡನ್ನ ತಗೊಂಡು ಯಾವ ರೀತಿ ಖರ್ಚು ಮಾಡ್ತೀನಿ ಅಂತ ಏನಾದ್ರೂ ಹೇಳಿದ್ರೆ ಅವ್ನ್ಗೆಲ್ಲಾ ಗೊತ್ತಿದೆ, ಅವ್ನ್ಗೆ ಮೆಚೂರ್ಡ್ ಆಗಿದಾನೆ, ಅವ್ನ್ ಬೇಕು ಅಂತಾನೆ ಹೊಡೆದಿದ್ದಾನೆ ಅಂತ ನಾವು ಕನ್ಫರ್ಮ್ ಮಾಡ್ತೀವಿ ಅಂತ ಲಾಯರ್ ಹೇಳಿದಾಗ, ಆ ಹುಡುಗನ್ ತಂದೆ ಕೂಡ ಇದಕ್ಕೆ ಒಪ್ಕೊಂಡು, ನೋಡಿದ್ರಲ್ಲ ಸರ್, ಈಗ ಆ ಹುಡುಗನ್ ಮನಸ್ಥಿತಿ ಏನು ಅಂತ ನನ್ಗೆ ಗೊತ್ತಾದ್ರೆ ನಾನು ಕೇಸ್ನ ವಾಪಸ್ ತಗೋಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡ್ತೀನಿ ಅಂತ ಆ ಹುಡುಗನ್ ತಂದೆ ಹೇಳ್ದಾಗ, ಇದಕ್ಕೆ ಮ್ಯಾನೇಜರ್ ಒಪ್ಕೊಂಡು ಅವ್ರನ್ನ ಟೆಸ್ಟ್ ಮಾಡೋ ಜಾಗಕ್ಕೆ ಕರ್ಕೊಂಡ್ ಹೋಗ್ತಾರೆ. ಅಷ್ಟ್ರಲ್ಲಿ ಅಲ್ಲಿಗೆ ಸೂರ್ಯ ಮೀನಾ ಇಬ್ರುನು ಕೃಷ್ಣ ಕರ್ಕೊಂಡ್ ಬರ್ತಾರೆ. ಹಾಗೆ ಇಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ಸುಮನ್ ಕೂಡ ಅಲ್ಲಿಗ್ ಬರ್ತಾಳೆ. ಸೂರ್ಯ ಆ ಹುಡುಗನ್ ತಂದೆ ಹತ್ರ ಹೋಗಿ, ಸರ್ ನನ್ ಕೃಷ್ಣನ ಕಾಪಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್ ಸರ್ ಅಂತ ಹೇಳ್ಬೇಕಾದ್ರೆ, ನೋಡಪ್ಪ ಮೊದ್ಲು ಟೆಸ್ಟ್ ನಡೀಲಿ ಆಮೇಲೆ ನಿರ್ಧಾರ ಮಾಡೋಣ ಅಂತ ಆ ಹುಡ್ಗನ್ ತಂದೆ ಹೇಳ್ತಾರೆ. ಹಾಗೆ ಬಂದಿರೋ ಲಾಯರ್ನ ಸೂರ್ಯನ್ ಜೊತೆ ಮಾತಾಡ್ಸ್ಬೇಕಾದ್ರೆ, ಸೂರ್ಯ ಯಾವ ರೀತಿ ಟೆಸ್ಟ್ ಇಡ್ತೀರಾ ಅಂತ ಅವ್ರ ಹತ್ರ ವಿಚಾರಿಸ್ಬೇಕಾದ್ರೆ ಆ ಲಾಯರ್ ಎಲ್ಲಾ ವಿಷಯನೂ ಕಂಪ್ಲೀಟ್ ಆಗಿ ಸೂರ್ಯನ್ ಹತ್ರ ಹೇಳ್ತಾರೆ. ಇದಕ್ಕೆ ಕ್ರಿಶ್ ಏನ್ ಮಾಡ್ತಾನೋ ಏನೋ ಅಂತ ಸೂರ್ಯ ಮೀನಾ ಇಬ್ರು ಗಾಬರಿಯಿಂದಾನೇ ನೋಡ್ತಿರ್ತಾರೆ. ಕ್ರಿಶ್, ನಿನಗೆ ನಿನ್ ಮನ್ಸಿಗೆ ಏನ್ ಬರುತ್ತೋ ಅದನ್ನ ಮಾಡಪ್ಪ, ನೀನೇನು ಭಯ ಪಡ್ಬೇಡ, ಸರಿನಾ ಕ್ರಿಶ್, ನೀನು ತುಂಬಾ ಬುದ್ಧಿವಂತ, ಯಾವ್ದಕ್ಕೂ ಹೆದರ್ಕೋಬಾರ್ದು, ಅವ್ರ ಏನೇನ್ ಹೇಳ್ತಾರೋ ಅದೇ ರೀತಿ ನೀನ್ ಮಾಡ್ಬೇಕು, ಸರಿನಾ, ಯೋಚನೆ ಮಾಡು ಅಂತ ಸೂರ್ಯ ಕ್ರಿಶ್ಗೆ ಧೈರ್ಯ ತುಂಬ್ತಾನೆ. ಅದಕ್ಕೆ ಕ್ರಿಶ್ ಕೂಡ ಸರಿ ಅಂತ ಒಪ್ಕೋತಾನೆ. ಲಾಯರ್ ನಿನ್ ಹೆಸರೇನು ಅಂತ ಕೇಳಿದಾಗ ಅವನು ಕ್ರಿಶ್ ಅಂತ ಹೇಳ್ತಾನೆ. ಕ್ರಿಶ್, ನಿನ್ಗೆ ಆ ಹುಡುಗ ಗೊತ್ತಾ ಅಂತ ಲಾಯರ್ ಕೇಳ್ಬೇಕಾದ್ರೆ, ಗೊತ್ತು ಅಂಕಲ್ ಅಂತ ಕ್ರಿಶ್ ಹೇಳ್ತಾನೆ. ಹೌದು, ನೀನ್ ಯಾಕೆ ಅವನ್ಗೆ ಹೊಡ್ದೆ ಅಂತ ಲಾಯರ್ ಕೇಳ್ಬೇಕಾದ್ರೆ, ಅವನು ನಿಮ್ ಅಮ್ಮಂಗೆ ನಿನ್ ಮೇಲ್ ಪ್ರೀತಿ ಇಲ್ಲ, ನಿಮ್ ಅಮ್ಮ ನಿನ್ನ ನೋಡೋದಕ್ ಬರದೇ ಇಲ್ಲ ಅಂತ ಎಲ್ಲ ಹೇಳ್ದ ಅಂಕಲ್, ಅದಕ್ಕೆ ನಾನು ಅವನ್ಗೆ ಹೊಡ್ದೆ. ನಿನ್ಗೆ ಅಮ್ಮನೇ ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ಕಿಂಡಲ್ ಮಾಡ್ತಾನೆ ಅಂಕಲ್. ನನ್ಗೆ ಅಮ್ಮ ಇದಾರೆ ಅಂಕಲ್, ಆದ್ರೆ ನನ್ನ ನೋಡೋದಕ್ಕೆ ಬರದೇ ಇಲ್ಲ ಅಂಕಲ್ ಅವರು ಅಂತ ಕ್ರಿಶ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯನ್ಗೆ ಅಳು ಬರ್ತಿರುತ್ತೆ. ಆಗ ಲಾಯರ್ ಒಂದು ಟೇಬಲ್ ಮೇಲೆ ಒಂದ್ ಸೈಡ್ ಅಲ್ಲಿ ಹಣ್ಣು ಇನ್ನೊಂದ್ ಸೈಡ್ ಅಲ್ಲಿ ದುಡ್ಡನ್ನ ಇಟ್ಟು, ನೋಡಪ್ಪ ನಿನ್ಗೆ ಇದ್ರಲ್ಲಿ ಯಾವ್ದ್ ಬೇಕೋ ಅದನ್ನ ತಗೋ ಅಂತ ಹೇಳ್ತಾರೆ. ಆಗ ಕ್ರಿಶ್ ಟೇಬಲ್ ಹತ್ರ ಹೋಗ್ಬೇಕಾದ್ರೆ ಅವನು ಏನನ್ನ ತಗೋತಾನೆ ಅನ್ನೋ ಭಯದಲ್ಲಿ ಎಲ್ರು ನೋಡ್ತಿರ್ತಾರೆ. ಆಗ ಕ್ರಿಶ್ ತುಂಬಾ ಹೊತ್ತು ಅದನ್ನೇ ನೋಡ್ತಾ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ, ಅಪ್ಪ ದೇವ್ರೆ, ಕ್ರಿಶು ಈ ಸಮಸ್ಯೆಯಿಂದ ಪಾರಾಗ್ಬೇಕು, ನೀನೇ ಅವನ್ ಜೊತೆಗಿದ್ದು ಇದಕ್ಕೆ ಸಹಾಯ ಮಾಡಪ್ಪ ಅಂತ ಮೀನಾ ದೇವ್ರ ಹತ್ರ ಮನ್ಸಲ್ಲೇ ಬೇಡ್ಕೊತಿರ್ತಾಳೆ. ಏನು ಆಗೋದಿಲ್ಲಮ್ಮ, ನೀನ್ ಧೈರ್ಯವಾಗಿರೋ ಅಂತ ಸೂರ್ಯ ಮೀನಿಗೆ ಸಮಾಧಾನ ಮಾಡ್ತಿರ್ತಾನೆ. ಸುಮನ್ ತನ್ ಮೊಬೈಲ್ ತಗೊಂಡು ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ತಿರ್ತಾಳೆ ರೋಹಿಣಿಗೆ ತೋರ್ಸೋದಿಕ್ಕೆ ಅಂತ. ಆಗ ಕ್ರಿಶ್ ಫೈನಲ್ ಆಗಿ ಅಲ್ಲಿಟ್ಟಿರೋ ಹಣ್ಣನ್ನ ತಗೋತಾನೆ. ಅದನ್ನ ತಗೊಂಡಿದ ತಕ್ಷಣ ಸೂರ್ಯನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಅಲ್ಲಿರೋ ಟೀಚರ್ಸ್ ಗಳು, ಸೂರ್ಯ, ಮೀನಾ, ಸುಮನ್ ಮತ್ತೆ ಅಲ್ಲಿರೋ ಮ್ಯಾನೇಜರ್ ಎಲ್ರು ಇದನ್ನ ನೋಡಿ ಖುಷಿ ಪಡ್ತಿರ್ತಾರೆ. ಹಾಗೆ ಸೂರ್ಯ ಖುಷಿಯಿಂದ ಓಡ್ ಬಂದು ಕೃಷ್ಣ ಎತ್ಕೊಂಡು ಮುದ್ದಾಡ್ತಿರ್ತಾನೆ. ಇವಾಗ್ಲಾದ್ರೂ ನಿಮ್ಗೆ ಗೊತ್ತಾಯ್ತಲ್ಲ ಸರ್, ಕೇಸ್ನ ವಾಪಸ್ ತಗೋತೀರಾ ಅಂತ ಸೂರ್ಯ ಆ ಹುಡುಗನ್ ತಂದೆ ಹತ್ರ ಹೋಗಿ ಕೇಳ್ಬೇಕಾದ್ರೆ, ಸರ್ ಇದನ್ನೆಲ್ಲ ನೋಡಿದ್ಮೇಲೆ ನನ್ಗೂ ಅರ್ಥ ಆಗ್ತಿದೆ ಸರ್, ಆ ಹುಡುಗ ಏನೋ ಗೊತ್ತಿಲ್ಲದೆ ಕೋಪದಲ್ಲಿ ಮಾಡ್ಬಿಟ್ಟಿದಾನೆ, ಇವನ್ ಜಾಗದಲ್ಲಿ ಯಾರೇ ಇದ್ದಿದ್ರು ನನ್ ಮಗ ಹೇಳಿದನ್ ಕೇಳಿ ಕೋಪ ಮಾಡ್ಕೊಳ್ತಾನೆ ಇದ್ರು ಸರ್, ಅವ್ನ್ ಎಮೋಷನ್ಸ್ ನ ನನ್ಗೆ ಅರ್ಥ ಮಾಡ್ಕೊಳಕ್ ಆಗ್ತಿದೆ, ಇವನ್ ಲೈಫ್ ನ ನಾನ್ ಯಾಕೆ ಹಾಳು ಮಾಡ್ಲಿ ಹೇಳಿ, ನಿಜ ಹೇಳ್ಬೇಕು ಅಂದ್ರೆ ಅವನು ದುಡ್ಡನ್ ತಗೋಬಾರ್ದು, ಆಪಲ್ ನ ಎತ್ಕೋಬೇಕು ಅಂತ ಆ ದೇವ್ರ ಹತ್ರ ನಾನು ಮನ್ಸಲ್ಲೇ ಬೇಡ್ಕೊತಾ ಇದ್ದೆ.
ಆದ್ರೂ ನೀವು ಆ ಹುಡುಗನ್ಗೆ ಈ ರೀತಿ ಎಲ್ಲ ಮತ್ತೆ ತಪ್ಪು ಮಾಡ್ಬಾರ್ದು ಅಂತ ಅಡ್ವೈಸ್ ಮಾಡಿ ಅಂತ ಆ ಹುಡುಗನ್ ತಂದೆ ಹೇಳ್ಬೇಕಾದ್ರೆ, ಖಂಡಿತ ಸರ್ ನಾನು ಅಡ್ವೈಸ್ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಕ್ರಿಶ್ ಹೋಗಿ, ಏ ಸಾರಿ ಕಣೋ, ಇನ್ಮೇಲೆ ನಾನ್ ಯಾವತ್ತೂ ನಿನ್ಗೆ ಹೊಡೆಯೋದಿಲ್ಲ ಅಂತ ಕೇಳ್ಬೇಕಾದ್ರೆ ಆ ಹುಡುಗನ್ ತಂದೆ, ನೋಡಪ್ಪ ನೀನು ಅವನನ್ನ ಕಿಂಡಲ್ ಮಾಡಿದ್ದು ತಪ್ಪು, ಅವನನ್ನ ಸಾರಿ ಕೇಳು ಅಂತ ತನ್ ಮಗನ್ಗೆ ಹೇಳಿದಾಗ ಆ ಹುಡುಗ ಕೂಡ ಕ್ರಿಶ್ ಹತ್ರ ಸಾರಿ ಅಂತ ಕೇಳ್ತಾನೆ. ಹಾಗೆ ಅವರಿಬ್ರು ಇನ್ಮೇಲೆ ಯಾವಾಗ್ಲೂ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳಿ ಒಬ್ರಿಗೊಬ್ರು ಶೇಕ್ ಹ್ಯಾಂಡ್ ಮಾಡ್ಕೋತಿರ್ತಾರೆ. ನೋಡಿದ್ರಲ್ಲ ಸರ್, ಇಷ್ಟೇ ಮಕ್ಳು ಮನ್ಸು ದೇವ್ರ ಮನ್ಸು ಅಂತಾರೆ. ಅವ್ರ ಮನ್ಸಲ್ಲಿ ಯಾವ್ದೇ ರೀತಿ ಕಪಟ ಕಲ್ಮಶ ಏನು ಇರೋದಿಲ್ಲ. ಅವ್ರಿಗೆ ನಾವೇ ಎಲ್ಲ ಹೇಳ್ಕೊಡ್ಬೇಕು ಒಳ್ಳೇದು ಕೆಟ್ಟದ್ದನ್ನೆಲ್ಲ ಅಂತ ಸೂರ್ಯ ಹೇಳಿದಾಗ, ಹೌದು ಸರ್, ದೊಡ್ಡೋರು ಏನ್ ಹೇಳ್ಕೊಡ್ತಾರೋ ಅದನ್ನೇ ಮಕ್ಳು ಕಲಿಯೋದು. ಅದಕ್ಕೆ ಯಾವಾಗ್ಲೂ ದೊಡ್ಡೋರು ಒಳ್ಳೆ ವಿಷಯನೇ ಮಕ್ಳುಗಳಿಗೆ ಹೇಳ್ಕೊಡ್ಬೇಕು ಅಂತ ಮೀನಾ ಹೇಳಿದಾಗ, ಸರ್ ನೀವು ಕ್ರಿಶ್ಗೆ ಕ್ಷಮೆ ಮಾತ್ರ ಕೊಟ್ಟಿಲ್ಲ ಸರ್, ಅವನ್ ಜೀವನಕ್ಕೆ ಒಂದು ಹೊಸ ಅರ್ಥ ಕೊಟ್ಟಿದ್ದೀರಾ. ಎಲ್ಲರಿಗೂ ಜೀವನದಲ್ಲಿ ಎರಡನೇ ಅವಕಾಶ ಸಿಗೋದಿಲ್ಲ ಸರ್, ಆದ್ರೆ ಇವತ್ತು ನೀವು ಕ್ರಿಶ್ಗೆ ಕೊಟ್ಟಿದ್ದೀರಾ. ಕೊಡೋ ಶಿಕ್ಷೆಗಿಂತ ಕ್ಷಮೆ ದೊಡ್ಡದು, ಯಾಕಂದ್ರೆ ಅವ್ರು ಬದ್ಲಾಗೋದಿಕ್ಕೆ ಇನ್ನೊಂದು ಅವಕಾಶ ಕೊಟ್ಟಂಗೆ ಅಂತ ಹೇಳಿ ಯಾವಾಗ್ಲೂ ನಮ್ಮ ಅಪ್ಪಯ್ಯ ಹೇಳ್ತಿರ್ತಾರೆ ಸರ್. ಇನ್ಮೇಲೆ ಕೃಷಿಯಿಂದ ಯಾರಿಗೂ ಯಾವ್ದೇ ರೀತಿ ತೊಂದ್ರೆ ಆಗೋದಿಲ್ಲ ಸರ್, ಅದಕ್ಕೆ ನಾನ್ ಗ್ಯಾರಂಟಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನಿಮ್ಮಂತ ಒಳ್ಳೆ ವ್ಯಕ್ತಿಗಳ ಜೊತೆ ಇದ್ರೆ ಅವನು ಕೂಡ ಒಳ್ಳೆ ವ್ಯಕ್ತಿಯಾಗಿ ಬೆಳಿತಾನೆ ಅನ್ನೋ ನಂಬಿಕೆ ನನ್ಗಿದೆ ಅಂತ ಆ ಹುಡುಗನ್ ತಂದೆ ಹೇಳ್ತಾರೆ. ಅದನ್ನ ಕೇಳಿ ಎಲ್ರಿಗೂ ಖುಷಿಯಾಗಿ ಹೇಗೋ ಸಮಸ್ಯೆ ಬಗೆಹರಿತಲ್ಲ ಅಂತ ಹೇಳಿ ಒಬ್ರಿಗೊಬ್ರು ಶೇಕ್ ಹ್ಯಾಂಡ್ ಕೊಟ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಹೇ ಕ್ರಿಶು, ಎಂತ ಒಳ್ಳೆ ಕೆಲ್ಸ ಮಾಡ್ದೆ ಗೊತ್ತೇನೋ. ನೋಡೋ ಕ್ರಿಶು, ಇನ್ಮೇಲೆ ಯಾವತ್ತೂ ಯಾರ್ ಜೊತೆನೂ ಜಗಳಕ್ ಹೋಗ್ಬಾರ್ದು, ಒಳ್ಳೆ ಹುಡುಗನಾಗಿ ಚೆನ್ನಾಗ್ ಓದ್ಬೇಕು. ಆಗ ನಮ್ಮನ್ನ ಕಿಂಡಲ್ ಮಾಡ್ತಾರಲ್ಲ, ಅವರು ಸಹ ಒಂದಲ್ಲ ಒಂದ್ ದಿವ್ಸ ನಮ್ಗೆ ಬೆಲೆ ಕೊಡ್ತಾರೆ, ಸರಿನಾ? ನಿನ್ಗೇನಾದ್ರೂ ಸಮಸ್ಯೆ ಅಂದ್ರೆ ನೀನ್ ನನ್ನ ಹತ್ರ ಹೇಳು, ಸರಿನಾ? ನಾನು ಸೂರ್ಯ ಅಂಕಲ್ ಸರಿ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ, ಸರಿ ಅಂತ ಹೇಳಿ ಕ್ರಿಶ್ ಸೂರ್ಯ ಮತ್ತೆ ಮೀನಿಂಗೆ ಮುತ್ ಕೊಡ್ತಾನೆ. ಸರಿ ಚೆನ್ನಾಗ್ ಓದು ಅಂತ ಸೂರ್ಯ ಮೀನಾ ಹೇಳಿದಾಗ, ಆಯ್ತು ಆಂಟಿ ಬರ್ತೀನಿ ಅಂತ ಹೇಳಿ ಕ್ರಿಶ್ ಮತ್ತೆ ಆ ಹುಡುಗ ಇಬ್ರು ಕೈ ಹಿಡ್ಕೊಂಡು ಕ್ಲಾಸ್ ರೂಮ್ಗೆ ಹೋಗ್ತಾರೆ. ಈ ಕಡೆ ಸುಮನ್ ಮೀನಾಗೆ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ, ನೀವ್ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ, ಅವ್ನ್ ಎಷ್ಟೇ ಆದ್ರೂ ನಮ್ಮನೆ ಹುಡುಗ ಅಂತ ಸೂರ್ಯ ಹೇಳ್ತಾನೆ. ಸುಮನ್ ಅವ್ರೆ, ಕೃಷ್ಣ ಅವ್ರ ಅಮ್ಮಂಗೆ ಸಮಸ್ಯೆ ಎಲ್ಲ ಸರಿ ಹೋಯ್ತು ಅಂತ ಹೇಳಿ, ಹಾಗೆ ಅವನು ತುಂಬಾನೇ ಅಮ್ಮನ್ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾನೆ, ಒಂದ್ಸಲಿ ಬಂದು ನೋಡ್ಕೊಂಡು ಹೋಗೋದಕ್ಕೆ ಹೇಳಿ ಅಂತ ಮೀನಾ ಹೇಳ್ಬೇಕಾದ್ರೆ, ಸರಿ ಆಯ್ತು ಅಂತ ಸುಮನ್ ಹೇಳ್ತಾಳೆ. ನಾನ್ ಇನ್ ಬರ್ತೀನಿ ಅಂತ ಹೇಳಿ ಸುಮನ್ ಅಲ್ಲಿಂದ ಹೊರಟಾದ್ಮೇಲೆ, ಸದ್ಯ ಮೀನಾ ಎಲ್ಲಿ ನನ್ ಜೀವನದ ತರ ಅವನ್ ಜೀವನನೂ ಹಾಳಾಗೋಗುತ್ತೆ ಅನ್ನೋ ಭಯದಲ್ಲಿದ್ದೆ, ಹೇಗೋ ಎಲ್ಲ ಒಳ್ಳೇದಾಯ್ತಲ್ಲ, ಅಷ್ಟು ಸಾಕು. ಈ ವಿಷಯನ ಅಪ್ಪನ್ಗೆ ಫೋನ್ ಮಾಡಿ ಹೇಳ್ತೀನಿ, ಅವರು ಖುಷಿ ಪಡ್ತಾರೆ ಅಂತ ಹೇಳ್ತಾ ಸೂರ್ಯ ರಂಗನಾಥ್ಗೆ ಕಾಲ್ ಮಾಡ್ತಾನೆ. ನಡೆದಿದ್ ವಿಷಯನೆಲ್ಲ ಸೂರ್ಯ ಹೇಳದ್ಮೇಲೆ ಅದನ್ನ ಕೇಳಿ ರಂಗನಾಥ್ಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಹಾಗೆ ಬರ್ತಾ ಅವನ್ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಾಪ್ಪ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಸರಿ ಅಪ್ಪ ಬರ್ತೀನಿ ಅಂತ ಹೇಳಿ ಸೂರ್ಯ ಕಾಲ್ ಕಟ್ ಮಾಡ್ತಾನೆ. ಅಷ್ಟರಲ್ಲಿ ಶಾಂತಿ ಬಂದು ಇದನ್ನೆಲ್ಲ ಕೇಳಿಸ್ಕೊತಿರ್ತಾಳೆ. ಶಾಂತಿ, ಕೃಷ್ಣ ಸೂರ್ಯ ಕಾಪಾಡ್ಬಿಟ್ಟ ಅಂತ ರಂಗನಾಥ್ ಅವರು ಖುಷಿಯಿಂದ ಹೇಳ್ಬೇಕಾದ್ರೆ, ಇದೊಳೆ ಚೆನ್ನಾಗಿದೆ, ಯಾವರ್ಗೋ ಹುಟ್ಟಿರೋದು ಯಾರೋ ಹೆತ್ತಿರೋ ಮಗುಗೆ ಇವನು ಹೋಗಿ ಸಹಾಯ ಮಾಡೋದ್ರಲ್ಲಿ ನಿಮ್ಗೇನ್ರಿ ಸಿಕ್ತು ಅಂತ ಶಾಂತಿ ಕೇಳ್ಬೇಕಾದ್ರೆ, ಇವತ್ತು ಸೂರ್ಯ ಮಾಡಿರೋ ಕೆಲ್ಸನ ನಾನ್ ಅವತ್ ಮಾಡಿದಿದ್ರೆ ನನ್ ಮಗನ್ನ ನಾನು ಆ ಪರಿಸ್ಥಿತಿಲಿ ಕಳ್ಕೊತಾ ಇರ್ಲಿಲ್ಲ ಕಣೆ. ಸೂರ್ಯನ್ ವಿಷಯದಲ್ಲಿ ನನ್ ಮನ್ಸಲ್ಲಿ ಈಗ್ಲೂ ಸಹ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನಾನ್ ಮಾಡಿದ ತಪ್ಪನ್ನ ಇವತ್ತು ಸೂರ್ಯ ಮಾಡ್ಲಿಲ್ಲ, ಅವನು ಕೃಷ್ಣ ಕಾಪಾಡ್ದ. ನಾನು ನನ್ ಮಗನ್ನ ನನ್ ಕೈಯಿಂದ ಕಾಪಾಡ್ಕೊಳಕ್ ಆಗ್ಲಿಲ್ವಲ್ಲ ಅಂತ ಪರದಾಡ್ಬಿಟ್ಟೆ ಕಣೆ. ಆದ್ರೆ ಸೂರ್ಯ ಯಾರೋ ಹೆತ್ತು ಮಗನ್ನ ಇವತ್ತು ಕಾಪಾಡಿದಾನೆ. ಈಗ ಹೇಳ್ತಾ ಇದೀನಿ ಕೇಳೆ, ಸೂರ್ಯನ ನನ್ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನಾನ್ ತುಂಬಾ ಹೆಮ್ಮೆ ಪಡ್ತೀನಿ ಕಣೆ. ನಾನು ಹೋಗಿ ದೇವಸ್ಥಾನಕ್ಕೆ ಅರ್ಚನೆ ಮಾಡಿಸ್ಕೊಂಡ್ ಬರ್ತೀನಿ ಕೃಷಿ ಹೆಸರಲ್ಲಿ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಲ್ಲರಿ ಯಾವನೋ ರಿಮಾಂಡ್ ಹೋಮ್ಗೆ ಹೋಗ್ಲಿಲ್ಲ ಅಂತ ಅನ್ಬಿಟ್ಟು ನೀವ್ ಯಾಕೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಬೇಕು, ಅವನೇನ್ ನಮ್ ಸ್ವಂತ ಮೊಮ್ಮಗನ ಅಂತ ಶಾಂತಿ ಕೇಳ್ಬೇಕಾದ್ರೆ, ನಾನು ಕೃಷ್ಣ ಅದೇ ರೀತಿ ತಾನೇ ಅನ್ಕೊಂಡಿರೋದು, ಬೇರೆಯವ್ರ ಮಕ್ಳನ್ನ ತಮ್ಮ ಮಕ್ಳು ಅಂತ ಅನ್ಕೊಳ್ಳೋದು ತಪ್ಪಿಲ್ಲ ಕಣೆ, ಅದು ಮನುಷ್ಯ ಧರ್ಮ. ನೀನು ಅವನ್ ಬಗ್ಗೆ ಏನ್ ಅನ್ಕೋತೀಯೋ ಅದ್ ನನಗ್ ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ಅವನನ್ನ ನನ್ ಮೊಮ್ಮಗ ಅಂತಾನೆ ಅನ್ಕೊಂಡಿರೋದು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಶಾಂತಿ ಇವ್ರು ಯಾವಾಗ್ಲೂ ಹಿಂಗೆ ಅಂತ ಅನ್ಕೊಂಡು ರೂಮಿಂದ ಆಚೆಗ್ ಬರ್ತಾ, ಇವನನ್ನ ಅಲ್ಲಿ ಕರ್ಕೊಂಡೋಗ್ಬಿಟ್ರೆ ಅಲ್ಲಿ ರೌಡಿ ಆಗ್ತಾನೆ ಅಂತ ಇವ್ರಿಗೇನ್ ಗೊತ್ತು. ಹೌದು, ನಾನು ಡಾಕ್ಟರೇಟ್ ತಗೊಳೋದಕ್ಕೆ ಯಾಕೆ ಯೂಸ್ ಮಾಡ್ಬಾರ್ದು, ಇದು ತುಂಬಾ ಮುಖ್ಯವಾಗಿರೋ ವಿಷಯ ಅಲ್ವಾ, ಇದನ್ನ ನನ್ ಉಪಯೋಗಕ್ಕೆ ಬಳಸ್ಕೋಬೇಕು ಅಂತ ಶಾಂತಿ ಮನ್ಸಲ್ಲೇ ಅನ್ಕೊಂಡು ಇದ್ರ ಬಗ್ಗೆನೇ ಖುಷಿ ಪಡ್ತಿರ್ತಾಳೆ. ಈ ಕಡೆ ಸುಮನ್ ಮನೆಯಲ್ಲಿ ರೋಹಿಣಿ ಬಂದಾಗ ರೋಹಿಣಿ ಹತ್ರ ಸುಮನ್ ಎಲ್ಲಾ ವಿಷಯನೇ ಹೇಳಿರ್ತಾಳೆ. ಅದನ್ನ ಕೇಳಿ ರೋಹಿಣಿ ಖುಷಿ ಪಡ್ಬೇಕಾದ್ರೆ ಅಷ್ಟ್ರಲ್ಲಿ ಪೂಜಾ ಕೂಡ ಅಲ್ಲಿಗೆ ಬರ್ತಾಳೆ. ಏನೇ ಯಾವಾಗ್ಲೂ ಮುಖ ಊದಿಸ್ಕೊಂಡು ಟೆನ್ಷನ್ ಅಲ್ಲೇ ಕುತ್ಕೊಳ್ತಿದೆ, ಇವತ್ತೇನ್ ಇಷ್ಟೊಂದು ಖುಷಿ ಆಗುತ್ತಿದ್ಯಾ ಅಂತ ಪೂಜಾ ಕೇಳಿದಾಗ, ಹೌದು ಕಣೆ, ಕೃಷ್ ಮೇಲ್ ಕೊಟ್ಟಿರೋ ಕಂಪ್ಲೇಂಟ್ ನ ಆ ಹುಡುಗನ್ ತಂದೆ ವಾಪಸ್ ತಗೊಂಡಿದ್ದಾರೆ, ಇನ್ಮೇಲೆ ಕೃಷ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ, ಇವಾಗ್ಲೇ ಕಣೆ ನನ್ ಸ್ವಲ್ಪ ನೆಮ್ಮದಿ ಆಯ್ತು ಅಂತ ರೋಹಿಣಿ ಹೇಳ್ಕೊಂಡ್ ಖುಷಿ ಪಡ್ಬೇಕಾದ್ರೆ, ಅಲ್ಲ ಕಣೆ ಇದ್ರಲ್ಲಿ ಆಶ್ಚರ್ಯ ಪಡುವಂತದ್ ಏನೇ ಇದೆ, ನಾನ್ ಅವತ್ತೇ ಹೇಳಿಲ್ವಾ ಸೂರ್ಯ ಮೀನಾ ಇರ್ಬೇಕಾದ್ರೆ ಕೃಷ್ಗೆ ಯಾವ್ದೇ ರೀತಿ ತೊಂದ್ರೆ ಆಗೋದಿಲ್ಲ ಅಂತ, ನೀನೇ ನನ್ನ ನಂಬ್ಲಿಲ್ಲ, ಈಗ ನಾನ್ ಹೇಳಿದ್ದೆ ಕರೆಕ್ಟ್ ಆಯ್ತು ನೋಡ್ದಾ ಅಂತ ಪೂಜಾ ಹೇಳ್ಬೇಕಾದ್ರೆ, ಅಲ್ಲ ಕಣೆ ಬರ್ತಿದ್ದಂಗೆ ಶುರು ಮಾಡ್ಕೊಂಡೆಲ್ಲೆ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ನೋಡೇರೋ ಈಗ್ಲೂ ಹೇಳ್ತಾ ಇದೀನಿ ಕೇಳು, ಕೃಷ್ಣ ಸುಮ್ನೆ ತಗೊಂಡೋಗಿ ಸೂರ್ಯ ಮೀನಂಗೆ ಕೊಟ್ಬಿಡೆ, ಅವರೇ ಇಟ್ಕೊಳ್ಳಿ ಅವರೇ ಬೆಳೆಸ್ಲಿ ಅಂತ ಪೂಜಾ ಹೇಳ್ಬೇಕಾದ್ರೆ, ಅಲ್ಲ ಪೂಜಾ ಏನ್ ನೀನು ಅರ್ಥ ಮಾಡ್ಕೊಳ್ದೆ ಮಾತಾಡ್ತಾ ಇದೆಯಲ್ಲ, ಕೃಷ್ ಏನಾದ್ರು ಅವ್ರ ಜೊತೆ ಇದ್ರೆ
ರೋಹಿಣಿಗೆ ಅಲ್ವಾ ರಿಸ್ಕ್ ಅಂತ ಸುಮನ್ ಹೇಳ್ಬೇಕಾದ್ರೆ ರೋಹಿಣಿಗೆ ಇದು ರಿಸ್ಕ್ ಆಗಿರ್ಬೋದು, ಆದ್ರೆ ಕ್ರಿಶ್ ಫ್ಯೂಚರ್ಗೆ ಅವ್ರ ಜೊತೆ ಇದ್ರೇನೆ ಅವನು ಚೆನ್ನಾಗಿರೋದು. ಇನ್ಫ್ಯಾಕ್ಟ್ ನನ್ಗೆ ಒಂದು ಒಳ್ಳೆ ಐಡಿಯಾ ಬರ್ತಿದೆ ಅಂತ ಪೂಜಾ ಹೇಳ್ದಾಗ ಏನದು, ಏನ್ ಐಡಿಯಾ ಅಂತ ರೋಹಿಣಿ ಕೇಳ್ತಾಳೆ. ಅದು ಆಕ್ಚುಲಿ ನೀನು ಗೊತ್ತಿರೋ ವಿಷಯನೇ ಅಲ್ಲ ಕಣೆ, ನೀನ್ ಯಾಕೆ ಸೂರ್ಯ ಮೀನಾ ಅವ್ರಿಗೆ ಕೃಷ್ಣ ದತ್ತು ಕೊಡ್ಬಾರ್ದು ಅಂತ ಪೂಜಾ ಹೇಳ್ತಿದ್ದಂಗೆ, ಓ ಕೊಟ್ಬಿಟ್ಟು ನನ್ನನ್ನ ನಡ್ ರೋಡಲ್ಲಿ ಬಂದ್ ನಿಂತ್ಕೊ ಅಂತ ಹೇಳ್ತಿದ್ಯಾ? ಏನೇ ಆಗಿದೆ ನಿನಗೆ? ಇತ್ತೀಚೆಗೆ ನೀನು ನನ್ ಮೇಲೆ ಬೇಕು ಬೇಕು ಅಂತಾನೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲೇ, ನನ್ ಮೇಲೆ ಏನಾದ್ರೂ ಕೋಪ ಇದ್ರೆ ಅದನ್ನ ಒಂದೇ ಸಲ ತೀರ್ಸ್ಕೊಂಬಿಡೆ, ಈ ರೀತಿ ಎಲ್ಲ ಹೇಳ್ಬೇಡ ಅಂತ ರೋಹಿಣಿ ಕೋಪ ಮಾಡ್ಕೋತಾಳೆ. ನೋಡೋರು, ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ, ಕ್ರಿಶ್ ಲೈಫ್ಗೆ ಯಾವ್ದು ಒಳ್ಳೇದೋ ಅದ್ರ ಬಗ್ಗೆ ಹೇಳ್ತಾ ಇದೀನಿ, ನಿನ್ ಮೇಲೆ ನನ್ಗೆ ಯಾವ್ದೇ ರೀತಿ ಕೋಪ ಇಲ್ಲ ಕಣೆ ಅಂತ ಪೂಜಾ ಹೇಳ್ಬೇಕಾದ್ರೆ, ನೋಡು ಸುಮನ್, ಇವಳು ಯಾವಾಗ್ಲೂ ಹೀಗೇನೆ, ಯಾವಾಗ ನೋಡಿದ್ರು ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾಳೆ. ಆ ಮೀನಾ ನಿನ್ ಲವ್ಗೆ ಹೆಲ್ಪ್ ಮಾಡಿದ್ಲು ಅಂತ ಅವಳ ಪರವಾಗಿ ನೀನ್ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ಯಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೋಡುರು, ನೀನು ಇದೇ ರೀತಿ ಮಾತಾಡ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು, ಯಾಕಂದ್ರೆ ನೀನು ಬರೀ ನಿನ್ ಸೈಡ್ ಇಂದ ಮಾತ್ರ ನೋಡ್ತೀಯ ಅಷ್ಟೇನೆ, ನಾನು ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಅಂತ ನಿನ್ಗೆ ಇನ್ನೂ ಅರ್ಥ ಆಗ್ತಿಲ್ಲ ಅಂತ ಪೂಜಾ ಹೇಳ್ದಾಗ, ನನ್ಗೇನು ಅರ್ಥ ಆಗದ್ ಬೇಡ ಕಣೆ, ನೀನು ಐಡಿಯಾ ಕೊಡ್ತೀನಿ ಅಂತ ಹೇಳಿ ನನ್ ಲೈಫ್ ನ ಹಾಳ್ ಮಾಡ್ಬೇಡ, ನನ್ಗೇನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ರೋಹಿಣಿ ಈ ಸಮಸ್ಯೆ ಬಗೆಹರ್ದಿದ್ದು ಸರಿ ಇದೆ, ಆದ್ರೆ ಇವಾಗ ಕ್ರಿಶ್ ಮೀನಾ ಹತ್ರ ಇದ್ದಾನೆ, ಏನ್ ಮಾಡೋದ್ ಇದಕ್ಕೆ ಅಂತ ಸುಮನ್ ಕೇಳ್ಬೇಕಾದ್ರೆ, ಒಂದು ದಾರಿ ಇದೆ ಕಣೆ, ಈಗ ನಡೆದಿರೋ ಇನ್ಸಿಡೆಂಟ್ಗೂ ನಾನ್ ಮಾಡಿರೋ ಐಡಿಯಾಕ್ಕೂ ಸರಿಯಾಗಿದೆ, ಇದನ್ನೇ ನಾವು ಉಪಯೋಗಿಸ್ಕೊಂಡು ಕೃಷ್ಣ ಮನೆ ಕರ್ಕೊಂಡ್ ಬಂದ್ಬಿಡೋಣ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅಕಸ್ಮಾತ್ ಅವನು ಬರೋದಕ್ಕೆ ಒಪ್ಲಿಲ್ಲ ಅಂದ್ರೆ ಅಂತ ಸುಮನ್ ಕೇಳ್ತಾಳೆ. ಅವ್ನ್ ಬರೋದಿಲ್ಲ ಅಂತ ಹೇಳಿದ್ರೆ ನಮ್ಮಮ್ಮನ ಕರ್ಸಿದ್ರಾಯ್ತು, ಯಾಕಂದ್ರೆ ನಮ್ಮಮ್ಮನ ನೋಡ್ತಿದ್ದಂಗೆ ಅವನು ಬರೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಆಗ ಸೂರ್ಯ ಮೀನಾ ಕೃಷ್ಣ ಕಳಿಸ್ಲೇಬೇಕಾಗತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮಮ್ಮ ಬರ್ತಾರೇನೆ ಇಲ್ಲಿಗೆ ಅಂತ ಸುಮನ್ ಕೇಳಿದಾಗ, ಕ್ರಿಶ್ಗೆ ಏನಾದ್ರೂ ಆಯ್ತು ಅಂದ್ರೆ ನಮ್ಮಮ್ಮ ಇಲ್ಲಿ ಖಂಡಿತ ಬರ್ತಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೋಡು ರೋಹಿಣಿ, ಮನೇಲಿ ದೆವ್ವ ಇದೆ ಅಂತ ನಾವ್ ಅನ್ಕೊಂಡ್ರೆ ಒಂದು ಚಿಕ್ಕ ಬಟ್ಟೆ ಅಳ್ಳಾಡಿದ್ರು ನಮ್ಗೆ ಭಯ ಆಗತ್ತೆ, ಆ ಭಯದಲ್ಲಿ ನಿದ್ದೆನೂ ಬರೋದಿಲ್ಲ ಅಂತ ಪೂಜಾ ಹೇಳ್ಬೇಕಾದ್ರೆ, ಏನೇ ನೀನು ಇವಾಗ ದೆವ್ವದ ಕತೆ ಯಾಕೆ ಹೇಳ್ತಿದ್ಯಾ ಅಂತ ರೋಹಿಣಿ ಕೇಳ್ತಾಳೆ. ನಾನ್ ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಗ್ತಿಲ್ಲ ಕಣೆ, ನೀನ್ ಪಡ್ತಿದ್ಯಲ್ಲ ಭಯ, ಅದು ನಿನ್ ಖುಷಿನೇ ಕಿತ್ಕೊಳತ್ತೆ, ನೀನ್ ತಪ್ಪನ್ನ ಮುಚ್ಚಿಡೋದಕ್ಕೆ ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದೆಯಲ್ಲೇ, ನೀನ್ ಏನೇ ಮಾಡದಿದ್ರು ಯೋಚನೆ ಮಾಡು, ಇಲ್ಲಾಂದ್ರೆ ನಿನ್ ಲೈಫ್ ಹಾಳಾಗತ್ತೆ ಅಂತ ಪೂಜಾ ಹೇಳ್ಬೇಕಾದ್ರೆ, ಇದ್ರಲ್ಲಿ ಯೋಚನೆ ಮಾಡೋದೇನು ಇಲ್ಲ ಕಣೆ, ನೀನ್ ಸ್ವಲ್ಪ ಹೊತ್ತು ಸುಮ್ನೆ ಇರು ಅಂತ ರೋಹಿಣಿ ಹೇಳಿದಾಗ, ಸರಿ ಆಯ್ತು ಅಂತ ಸುಮನ್ ಮತ್ತೆ ಪೂಜಾ ಇಬ್ರು ಒಂದ್ ಸೈಡ್ಗೆ ಕುತ್ಕೊಳ್ತಾರೆ. ಆಗ ರೋಹಿಣಿ ಪ್ರಮೀಳ್ ಅವ್ರಿಗೆ ಕಾಲ್ ಮಾಡಿ ಅವ್ರ ಹತ್ರ ನಾಟಕದ್ ಮಾತಾಡ್ತಾ ಕಣ್ಣೀರ್ ಹಾಕ್ತಾ, ನನ್ ಜೀವನ ಹಾಳಾಗೋಗ್ತಿದೆ, ಬಾ ಅಮ್ಮ ಪ್ಲೀಸ್ ಅಂತ ಎಲ್ಲ ಬೇಡ್ಕೊಂಡು ರೋಹಿಣಿ ಅಳ್ತಾ ಕೇಳ್ಬೇಕಾದ್ರೆ, ಸರಿನಮ್ಮ ನಾನ್ ಬರ್ತೀನಿ ಅಂತ ಪ್ರಮೀಳ್ ಅವರು ಒಪ್ಕೋತಾರೆ. ಆಯ್ತಮ್ಮ ಬೇಗ ಬಾ ಅಂತ ಹೇಳಿ ರೋಹಿಣಿ ಕಾಲ್ ಕಟ್ ಮಾಡಿ ತನ್ ಕಣ್ಣೀರನ್ನ ಒರೆಸ್ಕೋಬೇಕಾದ್ರೆ, ಇದನ್ನೆಲ್ಲ ನೋಡಿ ಸುಮನ್ ಮತ್ತೆ ಪೂಜನ್ಗೆ ಶಾಕ್ ಆಗ್ತಿರುತ್ತೆ. ಹಾಗೆ ಆಶ್ಚರ್ಯದಿಂದ ಪೂಜಾ ಹೋಗಿ ರೋಹಿಣಿನ ನೋಡ್ಬೇಕಾದ್ರೆ, ಯಾಕೆ ಆ ರೀತಿ ನೋಡ್ತಾ ಇದ್ಯಾ ಅಂತ ರೋಹಿಣಿ ಕೇಳ್ತಾಳೆ. ಅಲ್ಲ ಕಣೆ, ನಾನು ದೊಡ್ಡ ದೊಡ್ಡ ಆಕ್ಟರ್ಗಳನ್ನೆಲ್ಲ ನೋಡಿದೀನಿ, ಆದ್ರೆ ನಿನ್ ತರ ಸೆಕೆಂಡ್ಗೂ ಏನೇ ಇದು ಸೆಕೆಂಡ್ಗೂ ಬದಲಾಯಿಸಿ ಮಾತಾಡ್ತೀಯಲ್ಲೇ, ನೀನು ಎಂತ ಕಿಲಾಡಿನೇ ನೀನು ಅಂತ ಪೂಜಾ ಹೇಳ್ಬೇಕಾದ್ರೆ, ಆದ್ರೂ ರೋಹಿಣಿ ಇಷ್ಟ ದಿವ್ಸ ನೀನು ಇವ್ರನ್ನೆಲ್ರು ಹೇಗೆ ಮೇಂಟೈನ್ ಮಾಡ್ದೆ ಅಂತ ನನ್ಗೆ ಇವತ್ ಗೊತ್ತಾಯ್ತು ಕಣೆ ಅಂತ ಸುಮನ್ ಕೂಡ ಹೇಳ್ತಿರ್ತಾಳೆ. ಏನ್ ಮಾಡ್ಲಿ, ನರಕದಲ್ಲಿ ಜೀವನ ಮಾಡ್ತಾ ಇದೀನಿ ನಾನು, ರೋಹಿಣಿ ಜಾಗದಲ್ಲಿ ನಿಂತ್ಕೊಂಡ್ ನೋಡಿದ್ರೆ ನನ್ ಸಮಸ್ಯೆ ಏನು ಅನ್ನೋದ್ ನಿಮ್ಗೆ ಗೊತ್ತಾಗ್ತಿತ್ತು, ಇರ್ಲಿ ಬಿಡು, ಈಗ ಅಮ್ಮ ಬರ್ತಾ ಇದ್ದಾಳೆ, ಹೇಗಾದ್ರೂ ಮಾಡಿ ಕೃಷ್ಣ ನಾವು ಅಲ್ಲಿಂದ ವಾಪಸ್ ಕರ್ಕೊಂಡ್ ಬರ್ಲೇಬೇಕು ಅಂತ ರೋಹಿಣಿ ಹೇಳ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಆದ್ರೂ ನಿಜ ಹೇಳ್ತೀನಿ ಕೇಳೆ, ಬೇರೆಯವ್ರನ್ನ ಯಾಮರ್ಸಿ ಹೇಗೆ ಅವ್ರ ಹತ್ರ ಮಾತಾಡಿ ಗೆಲ್ಬೇಕು ಅನ್ನೋದ್ರಲ್ಲಿ ನಿನ್ಗೆ ಡಾಕ್ಟರೇಟೇ ಕೊಡ್ಬೋದು ಕಣೆ ಅಂತ ಹೇಳ್ಕೊಂಡು ಪೂಜಾ ಮತ್ತೆ ಸುಮನ್ ಇಬ್ರು ನಗ್ತಿರ್ತಾರೆ. ಈ ಕಡೆ ಮನೋಜ ಶೋರೂಮ್ ಅಲ್ಲಿ ಇರ್ಬೇಕಾದ್ರೆ ರಾಣಿ ಅಲ್ಲಿಗ್ ಬರ್ತಾಳೆ. ರಾಣಿನ ನೋಡ್ತಿದ್ದಂಗೆ ಸೂರ್ಯ ಹೇಳಿದ ಐಡಿಯಾ ಅವನ್ಗೆ ನೆನ್ಪಗ್ ಬರುತ್ತೆ. ಆಗ ತನ್ನ ಮೊಬೈಲ್ ನಲ್ಲಿರೋ ಕ್ಯಾಮ್ರಾನ ಆನ್ ಮಾಡಿ ತನ್ನ ಪಾಕೆಟ್ ಜೋಬಲ್ಲಿ ಇಟ್ಕೊಂಡು ರಾಣಿ ಜೊತೆ ಮಾತಾಡೋದನ್ನೆಲ್ಲ ಮನೋಜ ರೆಕಾರ್ಡ್ ಮಾಡ್ಕೋತಿರ್ತಾನೆ. ಏನ್ ಬಂದಿದ್ದು ಅಂತ ಮನೋಜ ಹೇಳ್ದಾಗ, ನಿಮ್ ಹತ್ರ ಮಾತಾಡ್ಬೇಕು ಅಂತ ರಾಣಿ ಹೇಳ್ತಾಳೆ. ಸರಿ ಆಯ್ತು, ಶೋರೂಮ್ಗ್ ಬಂದಿದ್ಯಾ, ನಿಂತ್ಕೊಂಡು ಯಾಕೆ ಮಾತಾಡ್ತೀಯ, ಬಂದ್ ಕುತ್ಕೊಂಡ್ ಮಾತಾಡೋಣ ಬಾ ಅಂತ ಮನೋಜ ಕೇಳಿದಾಗ, ಇಲ್ಲ ಏನು ಬೇಡ ಅದೆಲ್ಲ ಅಂತ ರಾಣಿ ಹೇಳ್ತಾಳೆ. ಆಗ ಅಲ್ಲಿರೋ ಸ್ಟಾಕ್ ಗಳೆಲ್ಲ ನೋಡ್ಬೇಕಾದ್ರೆ, ನಾನ್ ನಿಮ್ ಮುಂದೆಗಡೆ ಹೇಗ್ ಕುತ್ಕೊಳಕ್ಕಾಗತ್ತೆ ಹೇಳಿ, ನಾನು ಇಲ್ಲಿ ಕೆಲ್ಸ ಮಾಡೋಳು, ನೀವು ಇಲ್ಲಿ ಓನರು ಅಂತ ರಾಣಿ ಹೇಳ್ದಾಗ, ಅದೆಲ್ಲ ಇವಾಗ ಇಲ್ವಲ್ಲ. ಹೌದು, ನಾನ್ ಯಾವತ್ ನಿನ್ನ ಕೆಲಸದವ್ರ ತರ ನೋಡ್ಕೊಂಡಿದೀನಿ ಹೇಳು, ನಾನ್ ಎಲ್ರನ್ನೂ ಈಕ್ವಲ್ ಆಗೇ ನೋಡ್ತೀನಿ. ಸರಿ, ಏನ್ ವಿಷಯ ದಿಢೀರಂತ ಬಂದಿದ್ಯಾ ಅಂತ ಮನೋಜ ಕೇಳ್ದಾಗ, ಅದು ಏನಿಲ್ಲ, ನೀವು ಮುಂಚೆ ಎಲ್ಲ ಕೊಟ್ಟಿದ್ರಲ್ವಾ ಅಂತ ರಾಣಿ ಹೇಳ್ಬೇಕಾದ್ರೆ, ಹೌದು, ಓವೆನ್, ಫ್ರಿಡ್ಜ್, ಟಿವಿ ಅಂತೆಲ್ಲ ಕೊಟ್ಟಿದ್ನಲ್ಲ ಅಂತ ಮನೋಜ ಹೇಳ್ತಾನೆ. ಅದೆಲ್ಲ ಇರ್ಲಿ, ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ, ನಿಮ್ಗೆ ನನ್ ಇಷ್ಟನಾ ಇಲ್ವಾ ಅಂತ ರಾಣಿ ಕೇಳಿದಾಗ, ಏನ್ ಇವಳು ಈ ರೀತಿ ಕೇಳ್ತಾ ಇದ್ದಾಳಲ್ಲ, ಸರಿ ಇವಳ ರೂಟಲ್ಲೇ ಹೋಗಿ ಇವಳನ್ನ ಬಲೆಗ್ ಬೀಳಿಸ್ಬೇಕು ಅಂತ ಮನೋಜ ಮನ್ಸಲ್ಲೇ ಅನ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ, ಹೇಳಿ ನಿಮ್ಮನ್ನೇ ಕೇಳ್ತಾ ಇರೋದು ಅಂತ ರಾಣಿ ಹೇಳ್ತಾಳೆ. ಇಷ್ಟ ಇಲ್ದಿರಾ ನೀನ್ ಇಟ್ಕೊಂಡಿದ್ನಾ
ಅಂತ ಮನೋಜ ಹೇಳ್ಬೇಕಾದ್ರೆ ಅಲ್ಲಿರೋ ಸ್ಟಾಫ್ ಗಳೆಲ್ಲ ಇವ್ರನ್ನೇ ನೋಡ್ತಿರ್ತಾರೆ. ಅಂದ್ರೆ ಶೋರೂಮ್ ಅಲ್ಲಿ ಕೆಲ್ಸದಕ್ಕೆ ಇಟ್ಕೋತಿದ್ನಾ ಅಂತ ಕೇಳ್ದೆ. ನೋಡು ರಾಣಿ, ನಾನ್ ಈಗ್ಲೂ ಹೇಳ್ತಾ ಇದೀನಿ, ನೀನ್ ತುಂಬಾ ಒಳ್ಳೆಯವಳು, ಆದ್ರೆ ನಿನ್ ಗಂಡ ಸರಿ ಇಲ್ಲ. ಅವ್ನ್ಗೆ ದುಡ್ಡಿನ ಭೂತ ಮೆಟ್ಕೊಂಡಿದೆ, ಅದಕ್ಕೆ ಅವನು ನಿನ್ನ ಯೂಸ್ ಮಾಡ್ಕೊಳಕ್ ನೋಡ್ತಾ ಇದ್ದಾನೆ. ನೀನನ್ನ ನೋಡು ಸರಿಯಾಗೂ ನೋಡ್ಕೋತಾ ಇಲ್ಲ, ಅದಕ್ಕೆ ನೀನು ನನ್ ಜೊತೆ ಬಂದ್ಬಿಡು, ನಾನ್ ನಿನ್ನ ನೋಡ್ಕೋತೀನಿ ಅಂತ ಮನೋಜ ಹೇಳ್ಬೇಕಾದ್ರೆ ರಾಣಿ ಮನೋಜನ್ನೇ ಗುರಾಯಿಸ್ತಾ ಇರ್ತಾಳೆ. ನಾನು ನಿಜಾನೇ ಹೇಳ್ತಾ ಇದೀನಿ, ನೀನೇನಾದ್ರೂ ನನ್ ಜೊತೆ ಬಂದ್ಬಿಟ್ಟೆ ಅಂದ್ರೆ ನಾನು ನಿನ್ ಹೆಸರಿಗೆ ಮಾತ್ರ ರಾಣಿ ಅಲ್ಲ, ನಿಜವಾಗ್ಲೂ ರಾಣಿ ತರಾನೇ ನೋಡ್ಕೋತೀನಿ ಅಂತ ಮನೋಜ ಹೇಳ್ಬೇಕಾದ್ರೆ ನಿಜನ ಅಂತ ರಾಣಿ ಕೇಳ್ತಾಳೆ. ಇದ್ರಲ್ಲಿ ಏನಿದೆ ಡೌಟ್? ನಾನು ನಿನಗೋಸ್ಕರನೇ ನಿನ್ ಗಂಡನ್ನು ಕೆಲ್ಸಕ್ ಸೇರ್ಸ್ಕೊಂಡಿದ್ದು ಅಂತ ಮನೋಜ ಹೇಳ್ದಾಗ, ಓ ಹಾಗಾ ಅಂತ ರಾಣಿ ಕೇಳ್ತಾಳೆ. ಹೌದು, ನೀನ್ ತುಂಬಾ ಒಳ್ಳೆ ಹುಡುಗಿ, ನಾನ್ ನಿನ್ನೆ ಚೆನ್ನಾಗ್ ನೋಡ್ಕೋತೀನಿ. ಈಗ ನಿನ್ ಗಂಡ ದುಡ್ಡನ್ನೆಲ್ಲ ಕೇಳ್ತಾ ಇದ್ದಾನೆ, ನೀನ್ ಯಾಕೆ ಅವನಿಗೆ ದುಡ್ಡು ಕೊಡ್ಬೇಕು? ನಿನ್ಗೆ ಎಷ್ಟು ದುಡ್ಡು ಬೇಕು ಹೇಳು, ನಾನ್ ನಿನ್ಗೆ ಕೊಡ್ತೀನಿ. ಆದ್ರೆ ನೀನ್ ನನಗೋಸ್ಕರ ಒಂದೇ ಒಂದ್ ಕೆಲ್ಸ ಮಾಡ್ಬೇಕು ಅಂತ ಮನೋಜ ಹೇಳ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ರಾಣಿ ಕೇಳ್ತಾಳೆ. ಅದೇನೆ, ನಿಜ ಎಲ್ಲ ಹೇಳಿ ನೀನು ಅಂತ ಮನೋಜ ಹೇಳ್ಬೇಕಾದ್ರೆ ಆ ನಿಜನೆಲ್ಲ ನೀನೇ ಹೇಳ್ಬಿಟ್ಟೆ ಅಲ್ಲಪ್ಪ, ತುಂಬಾ ಥ್ಯಾಂಕ್ಸ್ ಮನೋಜ್ ಅಂತ ರಾಜ ಹೇಳ್ತಾನೆ. ಏಯ್, ನೀನ್ ಯಾಕೋ ಬಂದೆ ಇಲ್ಗೆ? ಹೇಗ ಬಂದೆ, ಯಾವಾಗ ಬಂದೆ ಅಂತ ಮನೋಜ ಕೇಳ್ಬೇಕಾದ್ರೆ, ನೀ ಯಾವಾಗ ರಾಣಿ ಜೊತೆ ಮಾತಾಡಕ್ ಶುರು ಮಾಡ್ದ್ಯೋ ಅವಾಗ್ಲೇ ಬಂದೆ ಅಂತ ರಾಜ ಹೇಳ್ತಾನೆ. ನಾನೇನ್ ಮಾತಾಡ್ದೆ ಅಂತ ಮನೋಜ ಕೇಳ್ಬೇಕಾದ್ರೆ, ಅವಳನ್ನ ನಿನ್ ಜೊತೆ ಬಂದ್ಬಿಡು ಅಂತ ಕರಿತಾ ಇದ್ದಲ್ಲ, ಅಲ್ಲ ನೀನ್ ಅವಳನ್ನ ಯಾಕೆ ನನ್ ಜೊತೆ ಬಾ ಅಂತ ಕರ್ದಿದ್ದು ಅಂತ ನಂಗೇನ್ ಅಷ್ಟು ಗೊತ್ತಾಗ್ಲಿಲ್ವಾ? ನೀನು ರಾಣಿ ಜೊತೆ ತಪ್ಪಾಗಿ ಬಿಹೇವ್ ಮಾಡಿದಿಕ್ಕೆ ನಮ್ಮ ಹತ್ರ ಯಾವ ಆಧಾರನೂ ಇರ್ಲಿಲ್ಲ, ಆದ್ರೆ ಇವಾಗ ಅದಕ್ ಬೇಕಾಗಿರೋ ವಿಡಿಯೋ ಆಧಾರ ಎಲ್ಲ ನನ್ನ ಹತ್ರ ಇದೆ ಅಂತ ರಾಜ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜನ್ಗೆ ಗಾಬರಿ ಆಗತ್ತೆ. ಏನ್ ಹೇಳ್ತಾ ಇದೀಯ ನೀನು ಅಂತ ಮನೋಜ ಕೇಳ್ಬೇಕಾದ್ರೆ, ಸರ್ ಸರಿಯಾಗಿ ಸಿಕ್ಕಾಕೊಂಡ್ರು ಅಂತ ಅಲ್ಲಿರೋ ಸ್ಟಾಫ್ ಗಳೆಲ್ಲ ಮಾತಾಡ್ಕೋತಿರ್ತಾರೆ. ಆಗ ರಾಣಿ ತನ್ ಬ್ಯಾಗ್ ಅಲ್ಲಿ ಹಾಕೊಂಡಿರೋ ಹಿಡನ್ ಕ್ಯಾಮ್ರಾನ ಅವನಿಗೆ ತೋರಿಸಿ, ನೋಡು ಇವಷ್ಟೊತ್ತು ನೀ ಹೇಳ್ದಲ್ಲ ಅದೆಲ್ಲ ಇದ್ರಲ್ಲಿ ರೆಕಾರ್ಡ್ ಆಗಿದೆ, ಇದೊಂದು ಪ್ರೂಫ್ ಸಾಕು ನೀನ್ ಯಾರು ಅಂತ ಪ್ರೂವ್ ಮಾಡೋದಿಕ್ಕೆ ಅಂತ ರಾಣಿ ಹೇಳ್ಕೊಂಡು ರಾಜನ್ ಜೊತೆ ನಗ್ಬೇಕಾದ್ರೆ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.